ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿಶು ಮೀಡಿಯಾ ಕನ್ನಡ. ಇವತ್ತು ಹೊಸ ವರ್ಷದ 2ನೇ ದಿನ, ಮಂಗಳವಾರ ಮಾರ್ನಿಂಗಿಂದ ನಾನು ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನಿಂದ ಸಂಜೆ ತನಕ ನನ್ನ ರುಟೀನ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಇವತ್ತಿನ ಒಂದು ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ಬಂದ್ಬಿಟ್ಟು ನಾನು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ನಾವು ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಾದ್ಮೇಲೆ ನೀಟಾಗಿ ಈ ರೀತಿಯಾಗಿ ಜರ್ಡಿ ಮಾಡ್ಕೊಬೇಕು. ಕೆಲವೊಂದೊಂದ್ಸಲಿ ಹುಳ ಆಗಿರುತ್ತೆ, ಕೆಲವೊಂದೊಂದ್ಸತಿ ಕಲ್ಲು ಈ ರೀತಿಯಾಗಿ ಸೇರ್ಕೊಂಡಿರುತ್ತೆ. ಹಾಗಾಗಿ ನಾವು ಯಾವುದೇ ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಡು ಬಂದಾದ್ಮೇಲೂ ನಾವು ಈ ರೀತಿಯಾಗಿ ಜರ್ಡಿ ಮಾಡ್ಕೊಂಡೆ ನಾವು ಉಪಯೋಗಿಸ್ಕೊಬೇಕು. ಹಾಗೆ ವೆದರು ಕೂಡ ತುಂಬಾನೇ ಕೂಲ್ ಆಗಿದೆ ಇವತ್ತು. ಯಾಕೆಂದ್ರೆ ಡಿಸೆಂಬರು ಮತ್ತೆ ಜನವರಿ 2 ತಿಂಗಳು ಕೂಡ ತುಂಬಾನೇ ಚಳಿ ಇರುತ್ತೆ. ಇನ್ನು ಹಾಸನ್ ಬಂದ್ಬಿಟ್ಟು ಮಲೆನಾಡಿಗೆ ತುಂಬಾ ಹತ್ರ ಆಗಿರೋದ್ರಿಂದ ಹಾಸನಲ್ಲೂ ಕೂಡ ಸಿಕ್ಕಾಬಟ್ಟೆ ಚಳಿ ಇದೆ. ನಾನಿವತ್ತು ರೊಟ್ಟಿನ ಬಿಸಿ ನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಹಾಗೆ ಜರ್ಡಿ ಮಾಡ್ಕೊಂಡಿರುವಂತ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಇದನ್ನ ಬೇಯಿಸ್ಕೊಂತಾ ಇದ್ದೀನಿ. ಬೇಯಿಸ್ಕೊಂಡು ಇದನ್ನ ನೀಟಾಗಿ ತಿರ್ಕೊಂತಾ ಇದ್ದೀನಿ. ಇದೇನು ಮುದ್ದೆ ತರ ಗಂಟೇನ ಆಗೋದಿಲ್ಲ, ನೀಟಾಗಿ ಹಾಗೇನೆ ತಿರುಗ್ಕೋಬಹುದು. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋದಂಗೆ ಆಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೈಟ್ ಅನ್ನ ಮಿಕ್ಕಿರುತ್ತಲ್ವಾ, ಆ ಅನ್ನ ರುಬ್ಬಿಸ್ಕೊಂಡಾದ್ರೂ ಕೂಡ ನಾವು ಅಕ್ಕಿ ಹಿಟ್ಟನ್ನ ಕಲ್ಸ್ಕೊಬಹುದು. ಅದು ಕೂಡ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನಾನಿವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇದ್ದಂಗೆ ನಾನು ಇದನ್ನ ಕಟ್ಕೊಂತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ. ನಾವು ಎಷ್ಟು ತೆಳುವಾಗಾದ್ರೂ ಕಟ್ಕೊಬಹುದು. ತಣ್ಣೀರ್ನ ಉಪಯೋಗಿಸಿದ್ರೆ ಏನಂತ ಹೇಳಿದ್ರೆ ನಾವು ರೊಟ್ಟಿ ತಟ್ಟುವಾಗ್ಲೇ ಒಡೆದೋಗ್ಬಿಡುತ್ತೆ ಅಂಚಂಚು. ಹಾಗಾಗಿ ಬಿಸಿ ನೀರಿನಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಕಲ್ಸ್ಕೊಬೇಕು. ಅವಾಗ ರೌಂಡ್ ಶೇಪ್ಗೆ ನೀಟಾಗಿ ಎಲ್ಲೂ ಕೂಡ ಹೊಡಿದಂಗೆ ಚೆನ್ನಾಗಿ ಬರುತ್ತೆ. ಇವತ್ತು ತುಂಬಾನೇ ಚಳಿ ಇತ್ತು. ಬೆಳಗ್ಗೆ ಒಂದು 6:30 7 ಗಂಟೆಲೆ 5 ಗಂಟೆ ಫೀಲ್ ಆಗ್ತಾ ಇತ್ತು, ಅಷ್ಟು ಥಂಡಿ ಇತ್ತು. ಮತ್ತೆ ಇವತ್ತೆಲ್ಲ ಬಿಸಿಲೇ ಇಲ್ಲ, ಸಿಕ್ಕಾಬಟ್ಟೆ ಮೋಡ ಇತ್ತು ಮಾತ್ರ. ಈಗ ನೈಟ್ ಮಲಗುವಾಗ್ಲೂ ಬೇಗ ಮಲಗಬೇಕು ಅನ್ಸುತ್ತೆ. ಇನ್ನು ಬೆಳಗ್ಗೆ ಹೊತ್ತು ಎದ್ದೇಳಕ್ಕೂ ಕೂಡ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಈಗ ಒಂದ್ 2-3 ತಿಂಗಳು ಬೇಸಿಗೆ ಬರೋ ತನಕನೂ ಕೂಡ ಸ್ವಲ್ಪ ಕಷ್ಟನೇ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದು. ಹಾಗೇನೆ ರೊಟ್ಟಿ ಹಿಟ್ಟನ್ನ ಸಾಫ್ಟ್ ಆಗಿ ಆದಷ್ಟು ನನಗೆ ತೊಟ್ಟೋ ರೀತಿಯಾಗಿ ಆದಷ್ಟು ಸ್ವಲ್ಪ ತೆಳುವಾಗೆ ಕಲ್ಸಿಟ್ಕೊಂತೀನಿ ನಾನು. ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಏನಂತ ಹೇಳಿದ್ರೆ ತಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮತ್ತೆ ಕೈಯು ಕೂಡ ಬೇಗ ನೋವಾದಂಗಾಗುತ್ತೆ. ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕೊಂಡು ಸಾಫ್ಟ್ ಆಗಿ ಕಲ್ಸ್ಕೊಂಡ್ಬಿಟ್ರೆ ನಮ್ಗೆ ಬೇಗನೆ ಈಸಿಯಾಗಿ ತಟ್ಕೊಂಡ್ಬಿಡ್ಬೋದು. ಇವಾಗ ಫಸ್ಟ್ ನಾನು ಹರಳೆನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಕಾಯಿಸ್ಕೊಬೇಕು. ಹರಳೆ ಚೆನ್ನಾಗಿ ಕಾದ್ರೆ ಬೇಗ ರೊಟ್ಟಿನೂ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ, ಬೇಗನೆ ಬೇಯುತ್ತೆ. ನಾನು ಆದಷ್ಟು ತೆಳುವಾಗಿ ಮಾಡ್ತೀನಿ ರೊಟ್ಟಿನ. ನಾನು ಅಷ್ಟು ಮಂದವಾಗಿ ತೊಟ್ಟೋದಿಕ್ಕೆ ಹೋಗೋದಿಲ್ಲ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ತಟ್ಕೊಳ್ಳೋಕ್ಕೆ ಇದು ಮಾಡ್ತೀನಿ. ನನಗೆ ಈ ತರ ಪ್ಲೇನ್ ರೊಟ್ಟಿಗಿಂತ ಮಸಾಲಾ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಇವತ್ತು ಪ್ಲೇನ್ ರೊಟ್ಟಿನೇ ಮಾಡಿದ್ದೀನಿ. ರೊಟ್ಟಿಗೆ ಬಂದ್ಬಿಟ್ಟು ಈರುಳ್ಳಿ ಮತ್ತೆ ಟೊಮೊಟೊ, ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಪಲ್ಯನೂ ಕೂಡ ರೆಡಿ ಆಗಿದೆ. ಸಿಂಪಲ್ ಪಲ್ಯ, ಅದಕ್ಕೆ ಎಕ್ಸ್ಟ್ರಾ ಏನು ಐಟಮ್ಸ್ ಏನು ಹಾಕಿಲ್ಲ. ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಮಾಡಿರೋದು. ಹಾಗೇನೆ ಇವಾಗ ನೀಟಾಗಿ ಎಲ್ಲಾ ರೊಟ್ಟಿಗಳನ್ನು ಕೂಡ ತೊಟ್ಕೊಂತಾ ಇದ್ದೀನಿ. ಮೇಲೆ ಸ್ವಲ್ಪ ನೀರ್ನ ಹಚ್ಕೊಂತೀನಿ. ಎಣ್ಣೆನಾದ್ರೂ ಹಚ್ಕೊಬಹುದು, ಇಲ್ಲಾಂದ್ರೆ ನೀರ್ನಾದ್ರೂ ಕೂಡ ಹಚ್ಕೋಬಹುದು. ಈ ಕಡೆ ಬೇಯಿಸ್ಕೊಂಡು ಒಂದ್ ಕಡೆ ತಟ್ತೀನಿ. ನಾನು ಯಾವಾಗ್ಲೂ ಅಷ್ಟೇ ಚಪಾತಿ ಆಗಿರ್ಬೋದು, ರೊಟ್ಟಿನೇ ಆಗಿರ್ಬೋದು, ಇದೇ ರೀತಿಯಾಗಿ ಮಾಡ್ಕೊಳ್ಳೋದು. ಒಂದ್ ಕಡೆ ತೊಟ್ಕೊಂಡು ಒಂದ್ ಕಡೆ ಬೇಯಿಸ್ಕೊಂತೀನಿ, ಬೇಗನೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ನಾನು ಬೆಳಗ್ಗೆ ಒಂದು 9 ಗಂಟೆ 9:30ಗೆ ಒಂದ್ 4-5 ರೊಟ್ಟಿ ಮಾಡ್ತೀನಿ. ಅದಾದ್ಮೇಲೆ ಒಂದು 10:30 11 ಗಂಟೆಗೆ ಇನ್ನೊಂದ್ಸತಿ ಇನ್ನೊಂದು ಟ್ರಿಪ್ ಮಾಡ್ತೀನಿ. ಏನಕ್ಕಂದ್ರೆ ಇವಾಗ ಚಳಿ ಅಲ್ವಾ, ಮಾಡಿಟ್ರು ಕೂಡ ಬೇಗನೆ ತಣ್ಣಗಾಗುತ್ತೆ, ಮತ್ತೆ ತಿನ್ನಕ್ಕೂ ಅಷ್ಟು ಇಷ್ಟ ಆಗಲ್ಲ, ಮತ್ತೆ ಗಟ್ಟಿನೂ ಕೂಡ ಆಗೋಗ್ಬಿಡುತ್ತೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಬಿಸಿಯಾಗಿ ಇದ್ರೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತಲ್ವಾ. ಹಂಗಾಗಿ ಸ್ವಲ್ಪ ಬಿಸಿಯಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ 2 ಟ್ರಿಪ್ ತಿಂಡಿ ತಿನ್ನೋದು, ಅಂದ್ರೆ ಒಂದೊಂದು ಬ್ಯಾಚ್ ಆ ತರ. ಹಂಗಾಗಿ 2 ಸತಿ ಮಾಡ್ತೀನಿ ನಾನು. ಹಾಗೇನೆ ನೆನ್ನೆ ತಂದಿದ್ದಂತ ಪಪಾಯಿ ಕೂಡ ಹಾಗೇನೆ ಇತ್ತು, ಚೆನ್ನಾಗಿ ಹಣ್ಣಾಗಿತ್ತು. ಇವತ್ತು ಬೆಳಗ್ಗೆ ಕಟ್ ಮಾಡ್ಲಿಲ್ಲ ಅಂದ್ರೆ ಸಂಜೆ ಅಷ್ಟೊಳಗೆ ಸ್ವಲ್ಪ ಮೆತ್ತಗೆ ಅನ್ಸ್ಬಿಡುತ್ತಿತ್ತು. ಹಂಗಾಗಿ ಬೆಳಗ್ಗೆನೆ ಕಟ್ ಮಾಡಿ ಎಲ್ಲರೂ ಒಂದೊಂದು ಪೀಸ್ ತಿಂತಾ ಇದ್ವಿ. ಪಪಾಯಿ ತುಂಬಾನೇ ಒಳ್ಳೇದು, ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ. ಶುಗರ್ ಇರೋರಿಗೆ ತುಂಬಾ ಒಳ್ಳೇದು, ಮತ್ತೆ ಡೆಂಗ್ಯೂ ಆಗಿರುತ್ತಲ್ಲ ಅಂತವ್ರಿಗೆ
ಕೂಡ ತುಂಬಾ ಒಳ್ಳೇದು. ಹಾಗೆ ಮಕ್ಳಿಗೂ ಕೂಡ ತುಂಬಾ ಒಳ್ಳೇದು. ಮಕ್ಳಿಗೆ ಈಗ ಹೊಟ್ಟೆ ಒಳಗೆ ಜಂತು ಹುಳ ಇರುತ್ತಲ್ವಾ, ಅದೆಲ್ಲ ಖಾಲಿ ಹೊಟ್ಟೆಗೆ ಸ್ವಲ್ಪ ಕಾಯಿ ಅಂತ ಪಪ್ಪಾಯಿನ ತಿನ್ಸಿದ್ರೆ ಊಟ ತಿಂಡಿ ಎಲ್ಲ ಅದು ಕೂಡ ಚೆನ್ನಾಗಿ ಮಾಡ್ತವೆ. ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಗೆ ತಿನ್ಸೋರು, ನಾವು ಸರಿಯಾಗಿ ಊಟ ಏನು ಮಾಡ್ತಿದ್ದಾಗ ಹುಳಗಳು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಕಾಯಿ ಅಂತ ಪಪ್ಪಾಯಿನ ತಂದ್ಬಿಟ್ಟು ತಿನ್ಸೋರು. ತುಂಬಾ ಚೆನ್ನಾಗಿ ನೆನಪಿದೆ ನನ್ಗೆ. ಮಕ್ಳಿಗೂ ಕೂಡ ತಿನ್ಸೋದ್ರಿಂದ ಖಾಲಿ ಹೊಟ್ಟೆಗೆ ತುಂಬಾನೇ ಒಳ್ಳೇದು. ಇವಾಗ ನಾನು ನಮ್ಮ ಯಜಮಾನ್ರು ಇಬ್ಬರೇ ತಿಂದಲೆ ಮಿಕ್ಕಿದ್ದು. ಆಗ್ಲೇ 12:30 ಆಗಿತ್ತು ನಾವು ತಿಂಡಿ ತಿನ್ನೋ ಅಷ್ಟರೊಳಗೆ. ಅವರಿಗೆ 2 ರೊಟ್ಟಿ, ನನಗೆ 1 ರೊಟ್ಟಿ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಿಗೆ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ನನ್ನ ಮಗಳು ಎದ್ದೇಳೋದನ್ನೇ ತುಂಬಾ ಲೇಟ್ ಮಾಡ್ಬಿಟ್ಲು. ಅವಳು ರಾತ್ರಿ ಮಲಗಿದ್ದು 2 ಗಂಟೆಗೆ. ಸಂಜೆ ಮಲ್ಕೋಬೇಡ ಅಂದ್ರು. ಅವಳು ಸಂಜೆ ಮಲ್ಕೊಂಡು ನೈಟ್ 2 ಗಂಟೆ ತನಕ ನನಗೆ ನಿದ್ದೆನೆ ಕೊಟ್ಟಿಲ್ಲ. ಹಂಗಾಗಿ ಅವಳು ಇವತ್ತು ಎದ್ದಿದ್ದೆ 10:30ಗೆ. ಅವಳು ಏನಾದ್ರು ಬೇಗ ಎದ್ರೆ ನನ್ನ ಕೆಲಸಗಳು ಕೂಡ ಬೇಗ ಆಗುತ್ತೆ. ಅವಳು ಏನಾದ್ರು ಲೇಟ್ ಆಗಿದ್ರೆ ಅವಳು ತಿಂಡಿ ತಿನ್ನೋಷ್ಟೊಳಗೆ 11:30. ಇನ್ನು ನಾನ್ ಮತ್ತೆ ರೊಟ್ಟಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊಳಗೆ, ನಾನ್ ತಿಂಡಿ ತಿನ್ನೋಷ್ಟೊಳಗೆ 12:30ನೇ ಆಗೋಯ್ತು. ಇನ್ನ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಮನೆ ರೊಟ್ಟಿ ಮಾಡಿದೀವಿ ಅಂತ ಹೇಳಿದ್ರೆ ತುಂಬಾ ಗಲೀಜಾಗಿರುತ್ತೆ. ಅಕ್ಕಿ ಹಿಟ್ಟೆಲ್ಲ ಬಿದ್ದಿರುತ್ತೆ. ಚಪಾತಿ ಮತ್ತೆ ರೊಟ್ಟಿಗಳು ಮಾಡ್ದಾಗ್ಲೇ ಹಂಗಾಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನಾಗ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಕುತ್ಕೊಬೇಕು ಅಂತಾನೆ ಅನ್ಸ್ಬಿಡುತ್ತೆ, ಬೇಜಾರಂತ ಅನ್ಸ್ಬಿಡುತ್ತೆ. ಯಾರಪ್ಪ ಮಾಡ್ತಾರೆ ಮತ್ತೆ ಅಂತ ಅನ್ಸ್ಬಿಡುತ್ತೆ. ಹಂಗಾಗಿ ನಾನು ಕುತ್ಕೊಳ್ಳೋದಕ್ಕೆ ಹೋಗಲ್ಲ. ತಿಂಡಿ ತಿಂದ ತಕ್ಷಣನೇ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ, ಲೇಟ್ ಆಗಿದ್ದಿದ್ದಿನ. ಹಾಗೇನೆ ಸ್ವಲ್ಪ ವೆದರ್ ಕೂಡ ಕೂಲ್ ಆಗಿತ್ತಲ್ವಾ, ಚಳಿ ಇತ್ತಲ್ವಾ, ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನ ನೈಟ್ ಬಂದ್ಬಿಟ್ಟು ನನ್ನ ಮಗಳು ಏನ್ ಮಾಡಿದಾಳೆ ಅಂತ ಹೇಳಿದ್ರೆ, ಅವಳು 2 ಗಂಟೆ ತನಕ ಮಲಗಿಲ್ಲ. ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು ತೆಗೆಸ್ಕೊಂಡಿದ್ದಾಳೆ. ಒಟ್ಟಿಗೆ 2-3 ದ್ರಾಕ್ಷಿನ ಬಾಯೊಳಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅದು ಗಂಟ್ಲಿಗೆ ಸಿಗಾಕೊಂಡ್ಬಿಟ್ಟೈತೆ. ಅಂದ್ರೆ ಅರ್ಧಬರ್ಧಂ ಅಷ್ಟೇ ಅಗದ್ಬಿಟ್ಟು ನುಂಗ್ಬಿಟ್ಟಿದ್ದಾಳೆ. ಅದು ಗಂಟ್ಲಿಗೆ ಸಿಗಾಕೊಂಡ್ಬಿಟ್ಟೈತೆ. ನನಗೆ ತುಂಬಾ ನಿದ್ದೆ ಬರ್ತಿತ್ತು. ನನಗೆ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ನಂಗೆ ಸಖತ್ತು ಗಾಢವಾಗಿ ನಿದ್ದೆಗೆ ಹೋಗ್ಬಿಟ್ಟಿದೀನಿ. ಅವಳೇನು ಉಸಿರಾಡಕ್ಕಾಗ್ದಲೆ ಕೆಮ್ತಾ ಇದ್ದಾಳೆ. ನನಗೆ ಒಂದೇ ಸಲ ಎಚ್ಚರ ಆಗ್ಬಿಡ್ತು. ಏನಾಯ್ತಪ್ಪ, ಏನು ಅಂತ ಎಚ್ಚರ ಆಗ್ಬಿಡ್ತು. ಅದ್ ನೋಡಿದ್ರೆ ಉಸಿರಾಡಕ್ಕಾಗ್ದಲೆ ಕೆಮ್ಕೊಂಡು ವಾಂತಿ ಮಾಡ್ಕೊಳಂಗೆ ಹೆಂಗೋ ಆಡ್ತಾವಳೆ. ನಮ್ಗಂತ ಇಬ್ರಿಗೂ ಫುಲ್ ಕೈ ಕಾಲೇ ನಡುಗತ್ಕೊಂಡ್ಬಿಡ್ತು. ಆಮೇಲೆ ಕೊನೆಗೆ ಅವಳು ವಾಂತಿ ಮಾಡ್ಕೊಂಡ್ಲು. 2-3 ಸತಿ ಅಬ್ಳಿಸಿ 2 ದ್ರಾಕ್ಷಿ ಎಲ್ಲ ಬಂತು. ಆಮೇಲೆ ಬೈದ್ಬಿಟ್ಟು ಮಲಗಿಸ್ದೆ. ಏನಕ್ಕೆ ಹಿಂಗ ಆಡ್ತೀಯ, ನಮಗೂ ನಿದ್ದೆ ಕೊಡೋದಿಲ್ಲ, ಇಷ್ಟೊತ್ನೆಲ್ಲ ತಿನ್ಕೊಂಡು ಅದು ಒಂದೇ ಸತಿ 4-5 ಹಿಂಗ್ ಬಾಯಿಗೆ ಹಾಕಂಬಾರ್ದು ಅಂತ ಹೇಳ್ಬಿಟ್ಟು ಆಮೇಲೆ ಮಲಗಿಸ್ದೆ. ಅವಾಗ ಅದಕ್ಕೆ ಮತ್ತೆ ಹೇಳೋದು, ಮಕ್ಕಳಿಗೆ ನಾವ್ ಏನೇ ಒಂದು ಕೊಡ್ಬೇಕಾದ್ರೂ ಒಂದೊಂದನ್ನೇ ತಿನ್ನು ಅಂತ ಹೇಳ್ಕೊಡ್ಬೇಕು. ನಾನು ಆಲ್ಮೋಸ್ಟ್ ಯಾವಾಗ್ಲೂ ಅಷ್ಟೇ ನಾನೇ ಜೊತೆಗೆ ಇದ್ಕೊಂಡೇ ತಿನ್ನಿಸ್ತೀನಿ. ಏನೋ ಗೊತ್ತಾಗ್ದಲೆ ಇನ್ನ ಏನೋ ಎಡಿಟಿಂಗ್ ಮಾಡ್ಕೊಂತಿದ್ರು, ಅವಳ ಕೈಲೇ ಇತ್ತು ಬಾಕ್ಸು. ಹಂಗಾಗಿ ಅವಳೇನು ಅಷ್ಟೊಂದು ತಿನ್ನಲ್ಲ. ಅಂದ್ರೂ ಏನೋ 1-3-4 ಒಟ್ಟಿಗೆ ಹಾಕೊಂಡ್ಬಿಟ್ಟು ಅರ್ಧ ಮಗದ್ಬಿಟ್ಟು ನುಂಗ್ಬಿಟ್ಟಿದ್ಲು. ಹಂಗಾಗಿ ಆಮೇಲೆ ಮತ್ತೆ ಸರಿ ಹೋಯ್ತು, ಚೆನ್ನಾಗಿ ನಿದ್ದೆ ಮಾಡಿದ್ಲು. ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಹಂಗಾಗಿ ಅವರೆಕಾಳು ಚಿಲ್ಕವ್ರೆ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇನ್ನ ಬೇಸಿಗೆ ಬಂದ್ರೆ ಒಣ ಕಾಳು ಸಾಂಬಾರ್ ತಿನ್ನೋದಿದ್ದಿದ್ದೆ. ಅಟ್ಲೀಸ್ಟ್ ಇನ್ನು 1-2-3 ತಿಂಗಳಾದ್ರೂ ನಾವು ಹಸಿ ಅವರೆಕಾಳು ತಿಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಸೀಸನ್ ಅಲ್ಲಿ ಏನ್ ಬರುತ್ತೆ ಅದನ್ನ ತಿನ್ಬೇಕು, ತುಂಬಾ ಒಳ್ಳೇದು. ಮತ್ತೆ ಸಾಂಬಾರ್, ಹಸಿ ಅವರೆಕಾಳು ಸಾಂಬಾರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಚಿಲ್ಕವ್ರೆ ಆಗಿರ್ಬೋದು ಅಥವಾ ಉಪ್ಸಾರು, ಒಂದ್ಸಾರು ಏನೇ ಆದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾನು ಖಾರಕ್ಕೆಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಈರುಳ್ಳಿ, ಟೊಮೊಟೊ, ಸಾಂಬಾರ್ ಸೊಪ್ಪು, ಹಾಗೆ ಖಾರದ ಪುಡಿ, ಸಾಂಬಾರ್ ಪುಡಿ, ಕಾಯಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ನಾನು ಹೊಡೆದ ತಕ್ಷಣನೇ ಫುಲ್ ಒಂದು ಕಾಯೆಲ್ಲನೂ ತುರಿದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡ್ರೆ ನಾವು ಅಡುಗೆ ಮಾಡುವಾಗ ಸ್ವಲ್ಪನೇ ತೆಗೆದ್ಬಿಟ್ಟು ಹಾಕೊಂತೀನಿ. ಇಲ್ಲಾಂದ್ರೆ ಪದೇ ನಾವು ಸಾಂಬಾರ್ ಮಾಡುವಾಗೆಲ್ಲ ತುರಿಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಹಂಗಾಗಿ ಇಷ್ಟೊತ್ತಾದ್ರೂ ನನ್ನ ಮಗಳು ಸೌಂಡ್ ಕೇಳಿಸ್ತಾ ಇಲ್ವಲ್ಲ, ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ ಅಂತ ಹೋಗಿ ನೋಡಿದ್ರೆ ಅವ್ಳು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಪೇಂಟ್ ಮಾಡ್ತಾ ಇದ್ದು. ಒಂದ್ಸತಿನ ಕೂಗ್ಲಿಲ್ಲ, ಗಲಾಟೆನೂ ಮಾಡ್ಲಿಲ್ಲ ಅಂತ ನೋಡಕ್ ಬಂದ್ರೆ ವಾವ್, ಯೂನಿಕಾರ್ನ್ಸ್ ಸೂಪರ್. ಮಾಡಿ ಪೇಂಟ್ ಮಾಡು. ಕಾಯಿ ಗ್ರೀನ್ ಕಲರ್ ನೋಡಿ, ಕಾಯಿ ಗ್ರೀನ್ ಕಲರ್. ಹೂ ಎಲ್ಲ ಆರಿಸ್ಕೊಳ್ದೇನೆ. ಓ, ಇದು ಡೈನೋಸಾರಸ್. ಇದು ಆರ್ಸಾ? ಅದು ಮೇಲು ಕಾರತ್ತೆ ಬಗ್ಗಿಸ್ಕೊಳ್ಳಕ್ಕೆ. ಇದು ಹೊರಟೆ ನೆಲ ಮೇಲೆ ಇದು ಗಿಡಗಳು ಇಟ್ಕೊಳ್ಳಕ್ಕೆ. ಇದು ಗಿಡ
ಕೆಲವೊಂದೊಂದ್ಸಲಿ ಇದೇ ರೀತಿ ಇಂಟ್ರೆಸ್ಟ್ ಏನಾದರೂ ಇದ್ಬಿಟ್ರಂತೂ ಸೈಲೆಂಟಾಗಿ ಕುತ್ಕೊಂಡು ಮಾಡ್ತಾ ಇರ್ತಾಳೆ. ಅವಳು ಪೇಂಟ್ ಮಾಡಿರೋದು 2 ಮಾಡಿದ್ಲು ಪೇಂಟು. ಅದು ನಾನು ವಿಡಿಯೋ ಕ್ಲಿಪ್ ತಕ್ಕೊಳ್ಳೆಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ಲು. ಯಾರೋ ದೊಡ್ಡವರೇ ಮಾಡಿರೋದೇ ರೀತಿಯಾಗಿ. ಅವ್ರ ಅಪ್ಪ ಅದೇನೋ ವರ್ಕ್ ಮಾಡ್ತಿದ್ರು, ಬಂದ ತಕ್ಷಣ ತೋರಿಸಿದ್ಕೆ ಅವ್ರು ನಂಬ್ತಾನೆ ಇಲ್ಲ. ಒಂದು 10 ನಿಮಿಷ ಅವ್ರು ನಂಬ್ತಾನೆ ಇಲ್ಲ. ಪಾಪು ಮಾಡಿರೋದಲ್ಲ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ನಂಬ್ತಾನೆ ಇಲ್ಲ. ಆಮೇಲೆ ಇಲ್ಲ ಕಣ್ರಿ, ನಾನು ವಿಡಿಯೋ ಮಾಡಿದ್ದೀನಿ ಅವಳು ಪೇಂಟ್ ಮಾಡೋದ ನೋಡಿ, ಅವಳೇ ಪಾಪುನೇ ಪೇಂಟ್ ಮಾಡಿರೋದು ಅಂತ ಹೇಳಿದಾಗ ಅವರು ನಂಬಿದ್ದು. ಅಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ಲು. ತುಂಬಾ ಚೆನ್ನಾಗಿ ಮಾಡಿದ್ಲು. ಮತ್ತೆ 2 ಪೇಂಟ್ಗಳನ್ನ. ಹಾಗೇನೆ ಟೈಮ್ ಆಗಿತ್ತು, 1:30 ಆಗಿತ್ತು. ಹಂಗಾಗಿ ಸಾಂಬಾರು ಮಾಡೋಕ್ಕೂ ಮೊದಲೇನೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಅಕ್ಕಿ ಹಾಕಿಟ್ಟಾಯ್ತು. ಯಾಕೆಂದರೆ ಪಾಪು ಏನಾದ್ರು ಬೇಗ ಹೊಟ್ಟೆ ಹಶ್ವು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವಳಿಗೆ ತಿನ್ಸಕ್ಕೆ ಬೇಕಲ್ವ ಅಂತ ಹೇಳ್ಬಿಟ್ಟು ನಾನು 1 ಗಂಟೆ ಅಷ್ಟರೊಳಗೆ ಅಕ್ಕಿ ಹಾಕ್ಬಿಡ್ತೀನಿ ಬೇಗನೆ. ಇನ್ನು ಆ ಮುದ್ದೆನೂ ಕೂಡ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಬಿಡೋಣ, ಬಿಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಬಂದ್ಬಿಟ್ಟು ನಾನು 2 ಮುದ್ದೆ ಮಾಡ್ತೀನಿ. ಇನ್ನು ನೈಟು ಒಂದು 3 ಮುದ್ದೆ ಮಾಡ್ತೀನಿ. ನಾನ್ ವೆಜ್ ಆಗಿದ್ರೆ ದಿನ ಮಾತ್ರ ಒಂದು 4-5 ಮುದ್ದೆ ಮಾಡ್ತೀನಿ. ಮಧ್ಯಾಹ್ನದ ಹೊತ್ತು ಯಾರು ತಿನ್ನೋದಿಲ್ಲ, ಹಂಗಾಗಿ 2 ಮುದ್ದೆ ಅಷ್ಟೇ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಅದೇ ಬಿಸಿ ನೀರನ್ನ ಕಾಯಿಸ್ಕೊಂಡು ಕ್ವಿಕ್ಕಾಗೆ ಮಾಡ್ಕೊತೀನಿ. ಬಿಸಿನೀರನ್ನ ಏನಾದರೂ ಕಾಯಿಸಿಟ್ಕೊಂಡ್ಬಿಟ್ರಂತೂ ಒಂದು 10 ನಿಮಿಷಕ್ಕೆ ಮುದ್ದೆನೂ ಕೂಡ ರೆಡಿ ಆಗೋಗ್ಬಿಡುತ್ತೆ. ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾವು ಮೊಟ್ಟೆ ಏನಾದರೂ ಹಾಕ್ಕೊಂಡು ಮಾಡೋದಿದ್ರೆ ಇದಕ್ಕೆ ಚಕ್ಕೆ, ಲವಂಗ, ಕಾಳುಮೆಣಸು ಇದನ್ನೆಲ್ಲ ಹಾಕೊಂಡು ರುಬ್ಬಿಸ್ಕೊಂಡು ಮಾಡ್ಕೊಬೋದು. ಇವತ್ತೇನು ನಾನು ಮೊಟ್ಟೆ ಹಾಕ್ತಾ ಇಲ್ಲ, ಬದನೆಕಾಯಿ ಮತ್ತು ಆಲೂಗಡ್ಡೆ ಅಷ್ಟೇ ಹಾಕ್ಬಿಟ್ಟು ಮಾಡ್ತಾ ಇರೋದು. ಆಗಲೇ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಪಾಪು ಇವತ್ತು ಹೊಟ್ಟೆ ಹಶ್ವು ಅಂತಿದ್ಲು. ಏಕೆಂದರೆ ಅವಳು ಎಳ್ನೀರು ಕುಡ್ದಿದ್ಲು. ಎಳ್ನೀರು ಕುಡ್ದಿದ್ದ ದಿನ ಏನಂತ ಹೇಳಿದ್ರೆ ಮಕ್ಳಿಗೆ ಬೇಗನೆ ಹೊಟ್ಟೆ ಹಶ್ವಾಗುತ್ತೆ. ಹಂಗಾಗಿ ನಾನು ನೆಕ್ಸ್ಟ್ ಇನ್ನು ಸಾಂಬಾರ್ದೇನು ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ. ಅವಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಅವಳೆಲ್ಲೋ ಹೊರಗಡೆ ಅವರಪ್ಪ ಹೋದ್ರು ಅಂತ ಹೇಳ್ಬಿಟ್ಟು ಹೋದ್ಲು. ಇನ್ನು ನನ್ನ ಮಗಳು ಈ ರೀತಿಯಾಗಿ ಎಲ್ಲ ಅರ್ಗಿ ಇಟ್ಟಿರ್ತಾಳೆ. ಅವಳು ಬರೋ ಅಷ್ಟೊಳಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಅವಳು ಬರೆದಿದ್ದು ಪೆನ್ಗಳು, ಸ್ಕೆಚ್ ಪೆನ್ಗಳು, ಇನ್ನು ನೋಟ್ಸ್, ಶೀಟ್ಗಳು ಅವೆಲ್ಲದನ್ನು ಅಲ್ಲಲ್ಲೇ ಬಿಸಾಕಿರುತ್ತೆ. ಮತ್ತೆ ಇನ್ನು ಮಾರನೇ ದಿನ ಹುಡುಕ್ಬೇಕಾದ್ರೆ ಒಂದು ಕಡೆ ಸಿಗ್ಬೇಕಲ್ವಾ, ಎಲ್ಲೆಲ್ಲೋ ಬಿಸಾಕ್ಬಿಡ್ತಾಳೆ. ಹಂಗಾಗಿ ಅವಳ ಬ್ಯಾಗ್ ಒಳಗಡೆನೆ ಎಲ್ಲದನ್ನು ಕೂಡ ಎತ್ತಿಟ್ಬಿಡ್ತೀನಿ. ಅವಳಿಗೆ ಬೇಕಾದಾಗ ಅವಳ ಬ್ಯಾಗ್ ಹುಡುಕೊಂಡು ಕುತ್ಕೊಂಡು ಬರ್ಕೊತಾಳೆ ನೀಟಾಗಿ. ಏನು ಬೇಕೋ ಅದನ್ನು ಬರ್ಕೊಂಡು. ಅವಳು ಜಾಸ್ತಿ ಗೊಂಬೆ ಪೇಂಟ್ ಮಾಡೋದು ಇದೇ ಜಾಸ್ತಿ ಮಾಡೋದು. ಕೆಲವೊಂದು ಸತಿ ಅಷ್ಟೇ ABCD ಬರ್ಕೊಳ್ಳುತ್ತೆ. ಇನ್ನು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಪೇಂಟ್ ಮಾಡೋದು ಅಂದರೆ ಭಾಳನೇ ಇಷ್ಟ. ಹಾಗಾಗಿ ಇನ್ನು ಬಲೂನ್ ನ್ಯೂ ಇಯರ್ಗೆ ತಗೊಬಂದಿದ್ದು ಬಲೂನ್ ಎಲ್ಲದು ಕೂಡ ಮೇಲ್ ಅಂಟಿಸಿದೆಲ್ಲ ಕೆಳಗಡೆ ಬಿದ್ದಿತ್ತು. ಹಂಗಾಗಿ ಎಲ್ಲದನ್ನು ಒಂದು ಮಾಡಿ ಗಂಟು ಹಾಕಿಡ್ತಾ ಇದ್ದೀನಿ, ಅಲ್ಲೊಂದು ಇಲ್ಲೊಂದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.